ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಯಾ ರಾಶಿಯವರ ಅಸಫಲತೆಗೆ ಕಾರಣಗಳು, ಅಂದರೆ ಕನ್ಯಾ ರಾಶಿಯವರ ಜೀವನದಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಏನೆಲ್ಲ ಒಂದು ಕಾರಣ ಇರ್ತದೆ, ಅದನ್ನು ಯಾವ ಥರ ಒಂದು ಸರಿಪಡಿಸ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಒಂದು ತಿಳ್ಕೊಳ್ಳೋಣ. ಈ ಮೊದಲನೇ ಪಾಯಿಂಟ್ ಅಂತ ಹೇಳಿದ್ರೆ, ಈ ಕನ್ಯಾ ರಾಶಿಯವರು ಜೀವನದಲ್ಲಿ ಅಸಫಲತೆ ಅನುಭವಿಸಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ, ಅವರಿಗೆ ಮಾತಲ್ಲಿ ನಿಯಂತ್ರಣ ಇರಲ್ಲ, ಅಂದರೆ ಮಾತಲ್ಲಿ ಕಂಟ್ರೋಲ್ ಇರಲ್ಲ. ಅಂದರೆ ಅವರು ಅಂತ ಹೇಳಿದ್ರೆ ಈ ಸ್ವಭಾವತಃ ಈ ಕನ್ಯಾ ರಾಶಿಯವರು ತುಂಬ ಒಂದು ಮಾತು ಜಾಸ್ತಿ ಇವರಿಗೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವು ಬಾರಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮಾತಿನ ಬರದಲ್ಲಿ ಮಾತಾಡುವಂಥ ಬರದಲ್ಲಿ ಸುಳ್ಳು ಕೂಡ ಒಂದು ಹೇಳುವಂಥ ಒಂದು ಸಾಧ್ಯತೆ ಇರ್ತದೆ. ಅಂದರೆ ಸುಳ್ಳು ಬೇಕಂತಲೇ ಇವ್ರು ಹೇಳಲ್ಲ, ಆ ಮಾತಿನ ಬರದಲ್ಲಿ ಮಾತಾಡುವಂಥ ಬರದಲ್ಲಿ ಸುಳ್ಳು ಹೇಳುವ ಸಾಧ್ಯತೆ ಕೂಡ ತುಂಬ ಇರ್ತದೆ ಇವರಿಗೆ. ಇದು ಇವರ ಲೈಫಲ್ಲಿ ಅಸಫಲತೆ ಆಗಲಿಕ್ಕೆ ಒಂದು ಕಾರಣ ಆಗುತ್ತದೆ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ, ಸ್ವಲ್ಪ ಇವರಿಗೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಶೋಕಿ ಮತ್ತು ತೋರಿಸಿಕೊಳ್ಳುವಂಥ ಒಂದು ಗುಣ ಇರ್ತದೆ. ಅಂದರೆ ಬೇರೆಯವರ ಜೊತೆ ಒಂದು ಎದ್ದು ಕಾಣಬೇಕು, ಬೇರೆಯವರಿಗೆ ಒಂದು ಎದ್ದು ತೋರಬೇಕು ಅಂತ, ಮತ್ತು ಶೋಕಿಗಾಗಿ ಮತ್ತು ಖರ್ಚು ಮಾಡ್ತಾರೆ ಇವರು ಜಾಸ್ತಿ. ಈ ಥರ ಶೋಕಿಗಾಗಿ ಖರ್ಚು ಮಾಡೋ ಕಾರಣ ಸ್ವಲ್ಪ ಉಳಿತಾಯ ಮಾಡುವಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು ಇವರಿಗೆ, ಈ ಕನ್ಯಾ ರಾಶಿಯವರಿಗೆ. ಈ ಒಂದು ತೋರಿಸಿಕೊಳ್ಳೋ ಪ್ರವೃತ್ತಿ ಕೂಡ ಇವರಿಗೆ ಒಂದು ಲೈಫಲ್ಲಿ ಒಂದು ಫೇಲ್ಯೂರ್ ಆಗಲಿಕ್ಕೆ ಕಾರಣ ಆಗ್ತದೆ. ಇನ್ನು ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ, ಇವರಿಗೆ ತಮ್ಮ ಕನ್ಯಾ ರಾಶಿಯವರಿಗೆ ತಾವು ಒಂದು ಶ್ರೇಷ್ಠ ವ್ಯಕ್ತಿ ಅಂತ ಒಂದು ಇರ್ತದೆ ಅವರಿಗೆ. ಯಾಕಂದರೆ ಈ ಕನ್ಯಾ ರಾಶಿಯವರು ಸ್ವಭಾವತಃ ಒಂದು ಬುದ್ಧಿಶಾಲಿ ಆದಂಥ ಒಂದು ರಾಶಿಯವರು. ಆ ಕಾರಣ ತಾವು ಮಾತ್ರ ಒಂದು ಬುದ್ಧಿಶಾಲಿ, ಬೇರೆಯವರು ತಮಗಿಂತ ಕೆಳಮಟ್ಟದ ಇರ್ತಾರೆ, ತಾವು ಮಾತ್ರ ಒಂದು ಶ್ರೇಷ್ಠ ವ್ಯಕ್ತಿ ಅಂತ ಇವರು ಅಂದುಕೋತಾರೆ. ಈ ಥರ ಅಂದುಕೊಳ್ಳೋ ಕಾರಣ ಇವರು ಬೇರೆ ತಮಗಿಂತ ಒಂದು ಎಕ್ಸ್ಪೀರಿಯನ್ಸ್ ಮತ್ತು ಅಂದರೆ ಅನುಭವಿ ವ್ಯಕ್ತಿಗಳ ಮಾತನ್ನು ಕೇಳಲ್ಲ. ಇವರು ತಮಗಿಂತ ಒಂದು ಅನುಭವ ಇರ್ತಲ್ಲ, ಅವರ ಮಾತನ್ನು ಕೇಳಲ್ಲ. ಅಂದರೆ ಕೇಳಿದರೂ ಕೂಡ ತಮಗೇನು ಆಗ್ತದೆ, ತಮಗೇನು ಇಷ್ಟ ಅದನ್ನು ಅವರು ಮಾಡ್ತಾರೆ. ಇದು ಕೂಡ ಇವರ ಒಂದು ಲೈಫಲ್ಲಿ ಅಸಫಲತೆ ಆಗಲಿಕ್ಕೆ ಕಾರಣ ಆಗ್ತದೆ. ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಅಂತ ಹೇಳಿದ್ರೆ, ಇವರಿಗೆ ಒಂದು ಆಲಸ್ಯ ಪ್ರವೃತ್ತಿ ಹೆಚ್ಚಿರ್ತದೆ. ಇವರಿಗೆ ಕನ್ಯಾ ರಾಶಿಯವರಿಗೆ ಒಂದು ಆಲಸ್ಯ ಪ್ರವೃತ್ತಿ, ಮತ್ತು ಇವರು ಆಲಸ್ಯದ ಕಾರಣ ಕೆಲಸವನ್ನು ಮುಂದೂಡುವಂಥ ಪ್ರವೃತ್ತಿ ಕೂಡ ಇವರಿಗೆ ಇರ್ತದೆ. ಇದು ಕೂಡ ಇವರ ಜೀವನದಲ್ಲಿ ಅಸಫಲರಾಗಲಿಕ್ಕೆ ಕಾರಣ ಆಗ್ತದೆ. ಇನ್ನು ಕೊನೆಯ ಕಾರಣ ಅಂತ ಹೇಳಿದ್ರೆ, ಸಮಯದ ನಿರ್ವಹಣೆ ಸರಿಯಾಗಿ ಮಾಡಲ್ಲ ಇವರು. ಈ ಕನ್ಯಾ ರಾಶಿಯವರು ಸಮಯದ ಟೈಮ್ ಮ್ಯಾನೇಜ್ಮೆಂಟ್ ಅಂತಾರಲ್ಲ, ಸಮಯದ ನಿರ್ವಹಣೆ ಸರಿಯಾಗಿ ಮಾಡಲ್ಲ. ಅಂದರೆ ಟೈಮಿಗೆ ಅವ್ರದ್ದು ಯೋಜನೆ ಏನಿದೆಯೋ ಅದನ್ನು ಪೂರೈಸಲಿಕ್ಕಾಗಲ್ಲ ಇವರಿಗೆ. ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇದು ಕೂಡ ಇವರು ಸರಿಯಾದ ಸಮಯ ನಿರ್ವಹಣೆ ಇರದಿರುವ ಒಂದು ಈ ಪ್ರವೃತ್ತಿ ಕೂಡ ಇವ್ರ ಲೈಫಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಕಾರಣ ಆಗ್ತದೆ. ಇದನ್ನು ಸರಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಇವರು ಒಂದು ಮಾತಲ್ಲಿ ಒಂದು ಕಂಟ್ರೋಲ್ ಇರಬೇಕು ಇವರಿಗೆ. ಈ ಕನ್ಯಾ ರಾಶಿಯವರಿಗೆ ಮಾತಲ್ಲಿ ಒಂದು ಕಂಟ್ರೋಲ್ ಇದ್ದರೆ ಅವರಿಗೆ ಲೈಫಲ್ಲಿ ತುಂಬ ಒಂದು ಸಕ್ಸಸ್ಸು ಕಾಣ್ತಾರೆ ಅವರು. ಮತ್ತು ಸ್ವಲ್ಪ ಒಂದು ಬೇರೆಯವರ ಜೊತೆಗೆ ಒಂದು ತೋರಿಸಿಕೊಳ್ಳುವಂಥ ಒಂದು ಸ್ವಭಾವ ಬಿಡಬೇಕು. ಮತ್ತು ಒಂದು ಬೇರೆಯವರಿಗೆ ತೋರಿಸಿಕೊಳ್ಳಿಕ್ಕಾಗಿ ಒಂದು ಅತಿಯಾದ ಖರ್ಚು ಮಾಡೋದು ಕೂಡ ಬಿಡಬೇಕು ಇವರು. ಈ ಥರ ಮಾಡಿದಾಗ ಏನಿರ್ತಂದರೆ ಇವರಿಗೆ ಉಳಿತಾಯ ಮಾಡುವಲ್ಲಿ ಸಮಸ್ಯೆ ಆಗ್ತದೆ. ಈ ಥರ ಒಂದು ತೋರಿಸಿಕೊಳ್ಳುವಂಥ ಒಂದು ಇದನ್ನು ಪ್ರವೃತ್ತಿಯನ್ನು ಬಿಟ್ಟರೆ ಲೈಫಲ್ಲಿ ತುಂಬ ಸಕ್ಸಸ್ ಸಿಗ್ತದೆ ಇವರಿಗೆ. ಮತ್ತು ತಾನು ಮಾತ್ರ ಶ್ರೇಷ್ಠ ಅನ್ನೋಂಥ ಒಂದು ಬುದ್ಧಿಯನ್ನು ಬಿಡಬೇಕು. ಯಾಕಂದರೆ ಎಲ್ಲರಿಗೂ ಅವರವರ ಜ್ಞಾನದ ಮಟ್ಟ ಬೇರೆ ಬೇರೆ ಇರ್ತದೆ. ಎಲ್ಲರೂ ಕೂಡ ಬುದ್ಧಿವಂತರಾಗಿರಲ್ಲ. ಎಲ್ಲರಿಗೂ ಕೂಡ ಅವರದ್ದೇ ಅಂತ ಒಂದು ಪ್ರತಿಭೆ ಇರ್ತದೆ. ಇದನ್ನು ಕೂಡ ಒಂದು ಬಿಟ್ಟರೆ, ನಿಮಗಿಂತ ಒಂದು ಅನುಭವಿ ವ್ಯಕ್ತಿಗಳನ್ನು ಮಾತನ್ನು ಕೇಳಿದ್ರೆ ಕೂಡ ನೀವು ಲೈಫಲ್ಲಿ ಸಕ್ಸಸ್ ಅನುಭವಿಸ್ತೀರಿ. ಮತ್ತು ನಿಮ್ಮದು ಆಲಸ್ಯ ಸ್ವಭಾವವನ್ನು ಬಿಡಬೇಕು ನೀವು. ಈ ತುಂಬ ಒಂದು ಆಲಸ್ಯ ಸ್ವಭಾವ ಇದೆಯಲ್ಲ, ಅದನ್ನು ಬಿಟ್ಟರೂ ಕೂಡ ನೀವು ಲೈಫಲ್ಲಿ ಸಕ್ಸಸ್ ಸಿಗ್ತದೆ. ಮತ್ತು ಸಮಯದ ನಿರ್ವಹಣೆ ಸರಿಯಾಗಿ ಮಾಡಬೇಕು. ಅಂದರೆ ಸಮಯಕ್ಕೆ ಸರಿಯಾಗಿ ಏನಾದರೂ ಒಂದು ಕೆಲಸ ಇದ್ದರೆ ಅದನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸಮಯದ ನಿರ್ವಹಣೆ ಮಾಡಿದರೆ ಕೂಡ ನಿಮಗೆ ಲೈಫಲ್ಲಿ ಸಕ್ಸಸ್ ಖಂಡಿತ ಸಿಗ್ತದೆ. ಇದು ಕನ್ಯಾ ರಾಶಿಯವರ ಲೈಫಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಕಾರಣ ಮತ್ತು ಅದನ್ನು ಸರಿಪಡಿಸಿಕೊಳ್ಳುವಂಥ ವಿಧಾನ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.